ದಿಲೀಪ್ ರಾಜ್ ಅವ್ರಿಗೆ ಮೊನ್ನೆ ತನ್ನ ಹೃದಯಘಾತದಿಂದ ಕೊನೆಯುಸಿರೆಳೆದ್ರು. ಇನ್ನು ಇವರ ಆಪ್ತ ಸ್ನೇಹಿತ ಮತ್ತು ಇವ್ರ ಜೊತೆ ಕೂಡ ಕೆಲವೊಂದು ಸಿನಿಮಾ ನಾಯಕನಾಗಿ ಕಾಣಿಸಿಕೊಂಡಿದ್ದಂತಹ ಕನ್ನಡದ ನಾಯಕ ನಟ ರಸ್ತೆ ಅಪಘಾತದಿಂದ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಹೌದು, ಸದ್ಯ ಬೆಂಗಳೂರಿನಲ್ಲಿ ಸಿಟಿಯಲ್ಲೇ ನಡೆದಂಥ ಮಧ್ಯರಾತ್ರಿ ನಡೆದಂಥ ಈ ಘಟನೆಗೆ ಸದ್ಯ ತೀವ್ರ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಸತತವಾಗಿ 2-3 ದಿನಗಳ ಕಾಲ ಸಾವು ಬದುಕಿನ ಹೋರಾಟವನ್ನು ಮಾಡಿದ ನಂತರ ಕೊನೆಯುಸಿರೆಳೆದಿದ್ದಾರೆ. ಹಾಗಾದರೆ ಯಾರು ಈ ನಟ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನೋ ಕನ್ನಡದಲ್ಲಿ ಸಂಚಾರಿ ವಿಜಯ್ ಅಂತಲೇ ಹೆಸರು ತೆಗೆದುಕೊಂಡಿದ್ದಂತಹ ಮತ್ತು ಅವಳೆಲ್ಲ ಅವನು ಎಂಬ ಸಿನಿಮಾದಲ್ಲಿ ಕೂಡ ಮಾಡಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ಆ ಸಿನಿಮಾಗೆ ದೊರಕಿ ಬಂದಿತ್ತು. ಕನ್ನಡ ಸಿನಿಮಾ ರಂಗವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸೋ ಹಾಗೆ ಮಾಡಿದ್ದು ಮೊದಲಿಗೆ ಸಂಚಾರಿ ವಿಜಯ್ ಅವರು ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಮಧ್ಯರಾತ್ರಿ ಬರುವಂಥ ಸಂದರ್ಭದಲ್ಲಿ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಸುಮಾರು 80 ಕಿಲೋಮೀಟರ್ ಸ್ಪೀಡ್ನಂಥ ಗಾಡಿ ಸಡನ್ನಾಗಿ ಹಂಪ್ ಕಾಣ್ದಲೆ ಕಂಟ್ರೋಲ್ ಮಾಡೋಕ್ಕಾಗ್ದಲೆ ರೈಟ್ ಕಂಬಕ್ಕೆ ಹೊಡೆದಂಥ ಪರಿಣಾಮವಾಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋ